ಸ್ನೇಹಿತರೆ, ಭಾರತದಲ್ಲಿರುವ ಈ ಮಂದಿರದ ಬಗ್ಗೆ ಕೇಳಿದ್ರೆ ನಿಮ್ಗೂ ಶಾಕ್ ಆಗುತ್ತೆ. ನಾವು ಹೇಳ್ತಾ ಇರುವ ಮಂದಿರದ ಹೆಸರು ಸೋಮನಾಥ ಮಂದಿರ. 12 ಜ್ಯೋತಿರ್ಲಿಂಗಗಳಲ್ಲಿ ಇದನ್ನ ಮೊದಲ ಜ್ಯೋತಿರ್ಲಿಂಗ ಅಂತ ಕರೆಯಲಾಗುತ್ತೆ. ಈ ದೇವಸ್ಥಾನದಲ್ಲಿ ಬಾಣಸ್ತಂಭ ಇದೆ. ಈ ಬಾಣಸ್ತಂಭದ ಮೇಲೆ ಭೂಮಿಯ ಆಕೃತಿ ಇದೆ. ಅದರಲ್ಲಿ ಬಾಣವನ್ನ ಕೂಡ ಹಾಕಲಾಗಿದೆ. ಈ ಸ್ತಂಭದ ಕೆಳಗೆ ಒಂದು ಶ್ಲೋಕ ಬರೆಯಲಾಗಿದೆ. ಆ ಶ್ಲೋಕದ ಅರ್ಥವೇನು ಅಂತ ಕೇಳಿದ್ರೆ, ಈ ಸಮುದ್ರದ ಮತ್ತೊಂದು ತುದಿಯಲ್ಲಿ ದಕ್ಷಿಣ ಧ್ರುವ ಅಂತ ಬರುತ್ತೆ. ಈ ಜಾಗದಿಂದ ಬೆಳಕಿನ ಮೂಲಕ ಒಂದು ಸ್ಟ್ರೈಟ್ ಲೈನ್ ಅನ್ನ ಎಳೆದು ಬಿಟ್ರೆ ಆ ದಕ್ಷಿಣ ಧ್ರುವ ಸಿಗುತ್ತೆ. ಈ ಲೈನ್ ಹೋಗುವ ಮಾರ್ಗದಲ್ಲಿ ಯಾವುದೇ ಜಮೀನು ಸಿಗೋದಿಲ್ಲ. ಇದು ಬಾಣಸ್ತಂಭದಲ್ಲಿರುವ ಶ್ಲೋಕದ ಅರ್ಥ. ಈ ಬಾಣಸ್ತಂಭದ ಶ್ಲೋಕದಲ್ಲಿರುವಂತೆಯೇ ಸೋಮನಾಥ ಮಂದಿರದಿಂದ ಒಂದು ನೇರವಾದ ರೇಖೆ ಎಳೆದರೆ ದಕ್ಷಿಣದ ಧ್ರುವ ಸಿಗುತ್ತೆ. ಈ ರೇಖೆಯ ನಡುವೆ ಯಾವುದೇ ಭೂಪ್ರದೇಶ ಬರೋದಿಲ್ಲ. ಹಾಗಾದ್ರೆ ಈ ಕಂಬ ಎಷ್ಟು ಹಳೆಯದ್ದು ಅಂತ ಕೇಳಿದ್ರೆ 9ನೇ ಶತಮಾನದ್ದು. ಕ್ರಿಸ್ತಪೂರ್ವ 805ರಿಂದ 833ರಲ್ಲಿ ಗುಬ್ಜರ ಪ್ರತಿಹಾರ ರಾಜ 2ನೇ ನಾಗಭಟನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅನ್ನುವ ಉಲ್ಲೇಖಗಳಿದೆ. ಹಲವು ಸಂಶೋಧನೆಗಳಲ್ಲಿ ಈ ಮಂದಿರ ಸಾವಿರಾರು ವರ್ಷ ಹಳೆಯದ್ದು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ಅಂದಿನ ಕಾಲದಲ್ಲೇ ಯಾವುದೇ ತಂತ್ರಜ್ಞಾನಗಳಿಲ್ಲದೆ ಅಂದು ಅವರಿಗೆ ಉತ್ತರ ಧ್ರುವ ದಕ್ಷಿಣ ಧ್ರುವಗಳ ಕುರಿತು ಪೂರ್ತಿ ಮಾಹಿತಿ ಹೇಗ್ ಸಿಕ್ತು? ಭೂಮಿ ಗೋಳಾಕಾರದಲ್ಲಿದೆ ಅಂತ ಹೇಗ್ ಗೊತ್ತಾಯಿತು? ಇನ್ನು ಸೌರಮಂಡಲದಲ್ಲಿ ಅಷ್ಟೊಂದು ಗ್ರಹಗಳಿವೆ ಅಂತಾನು ಆ ಕಾಲದಲ್ಲಿ ಕಂಡು ಹಿಡಿದಿದ್ರು. ಭಾರತೀಯರ ಈ ಜ್ಞಾನದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.